ನಮಸ್ಕಾರ ಶರಣ ಸರ್. ಸರ್ ನಮಸ್ಕಾರ ಸರ್. ಓಕೆ, ತಮ್ಮ ಹೆಸರು? ಶರಣಪ್ಪ. ಎಲ್ಲಿ ಸರ್? ರಾಯಚೂರು. ರಾಯಚೂರು. ಸರ್, ಲಾಸ್ಟ್ ನಿಮಗೆ 2 ತಿಂಗಳ ಕೆಳಗಡೆ ನಾವು ಒಂದು ಕೇರಳ ಸಿಂಧು ಕನ್ನಡ ಎಲ್ಲ ಬಂದು ರೆಕಮೆಂಡ್ ಮಾಡಿದೆ. ಮಾಡಿದಾಗ ನಿಮಗೆ ಬಹಳಷ್ಟು ಪ್ರಾಬ್ಲಮ್ ಇತ್ತು. ಏನೇನು ಅದರಿಂದ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಸರ್? ನನಗೆ ಇದರಿಂದ ನನಗೆ ಅವರು 2 ತಿಂಗಳಿಂದ ಈ ತಂದ್ಕೊಂಡಿದ್ದೆ. ಓಕೆ, ತಂದ್ಕೊಂಡ ಮೇಲೆ ಒಂದು 4-5 ದಿವಸ ಸ್ವಲ್ಪ ಡೌಟ್ ಇತ್ತು. ಆದ್ರೂ ನಮ್ಮ ಮನೆಯವರು ಬೇಕಿದ್ರು. ಅದಕ್ಕೋಸ್ಕರ ನಾನು ಮತ್ತೊಂದ್ಸಲ ಒಬ್ರು ಫೋನ್ ಮಾಡಿದ್ರು. ಸಾರ್ ಫೋನ್ ಮಾಡಿದ್ಮೇಲೆ ಅವ್ರ ಸೊಲಿಗನ್ನಾಗಲಿ ನಾವು ಮಾಡ್ಬೇಕಂತಂತೂ ತಂದಿದ್ದೆ. ತಂದ ಮೇಲೆ ನನಗೆ ಡೈಲಿ ಅಂದ್ರೆ ಫಸ್ಟ್ ಟೈಮ್ 10 ml ಕುಡಿದೆ. ಆಮೇಲೆ 10 ml ಕುಡಿದ್ರೆ ಇದರಲ್ಲಿ ಅಷ್ಟೇನು ಬರ್ಲಿಲ್ಲ. ಆಮೇಲೆ ತಿರುಗಿ ಮರು ದಿವಸನಾಗ ಒಂದು ಕ್ಯಾಪ್ ಡೈಲಿ ಕುಡ್ತಿದ್ದೆ. ಬಟ್ ಡೈಲಿ ಕುಡಿದಾಗ ನನಗೆ 2 ದಿವಸನಾಗ ನನಗೆ ಒಂದು 7-8 ಸಾವಿರ ಸಂಡಸ್ ಆದಾಗ ಫ್ಯಾಟ್ ಬಹಳ ಫ್ಯಾಟ್ ಇತ್ತು ನಮ್ಗೆ. ಈ ಫ್ಯಾಟ್ ಇದ್ದ ಸರಿಗೆ ಏನಂತಂದ್ರೆ ಯಾವಾಗ ಮೋಷನ್ಸ್ ಫ್ರೀ ಆಯ್ತು ಅವಾಗ ನಮ್ಗೆ ಅಂದ್ರೆ ಇದು ಹೆಂಗಿರ್ತದೆ ಸರ್, ಒಂದೊಂದು ವಾರಕ್ಕೆ ಡಿಫ್ರೆನ್ಸ್ ನಮ್ಮ ಬಾಡಿ ಒಳಗೆ ಲಕ್ಷಣ ಗೊತ್ತಾಗ್ತದೆ ಸರ್. ಎಷ್ಟು ಕೇಸ್ ಕಡಿಮೆ ಆಗಿದೆ ಸರ್? ನಾನು ಇದು ಟೋಟಲ್ ಇದು 2 ಬಾಟಲ್ ಮುಗಿಸೋ ಒಳಗ ನಾನು ಒಂದು 3-3.5 kg ವೇಟ್ ಆಗಿದೆ ಸರ್. 3 ನಾನು 2 ತಿಂಗಳ ಒಳಗ 3.5 kg ವೇಟ್ ಆಗಿದೆ ಸರ್. ಅವಾಗ ಜಾಸ್ತಿ ಆಯಾಸ ಜಾಸ್ತಿ ಬರ್ತಿತ್ತು. ಆಮೇಲೆ ನನಗೆ ಏನಿತ್ತಂದ್ರೆ ಈ ಕೀಲಿಗೆ ಜಾಸ್ತಿ ಸರ್. ಆಮೇಲೆ ಸರ್ ಇದು ಸ್ಕಿನ್ ಪ್ರಾಬ್ಲಮ್ ಇತ್ತು ಸರ್. ಈ ಸ್ಕಿನ್ ಪ್ರಾಬ್ಲಮ್ ಇದು ಕುಡಿಯೋದ್ರಿಂದ ನಮ್ಗೆ ಇದೊಂದು ಡೈಲಿ ನಾನು ಅವಾಗ ಹಚ್ಕೊಂತಿದ್ರೆ ಪೂರ ತಪ್ಪಿ ಸರ್. ಇದು ಹೆಂಗಿತ್ತಂದ್ರೆ ಉತ್ತರ ಮಣ್ಣು ಹೆಂಗಿತ್ತಂದ್ರೆ ಉತ್ತರ ಮಣ್ಣು ಬರ್ತಿತ್ತಲ್ಲ ಆ ಟೈಪ್ ನಮಗಿತ್ತು ಸರ್. ಅಂದಾಗ ನಾನು ಹಚ್ಕೊಂಡಾಗ ಎಲ್ಲ ಕ್ಲಿಯರ್ ಆಯ್ತು. ಆಮೇಲೆ ತಿಂಡಿ ಜಾಸ್ತಿ ಇತ್ತು. ಈ ತಿಂಡಿಗೂ ಬಾರಿ ಎಲ್ಲ ಕ್ಲಿಯರ್ ಆಗಿ ಸರ್. ಎಕ್ಸರ್ಸೈಸ್ ಜಾಸ್ತಿ ಸರ್. ಆಮೇಲೆ ಈ ಮೋಹನ್ಕಾಲ್ ಬೇರೆ ಅಂತ ಮುಂಜಾನೆ 5 ಗಂಟೆ ಎದ್ದೇಳ್ಬೇಕಂದ್ರೆ 2-3 ಹೆಜ್ಜೆ ಹಾಕೊಂಡ್ಮೇಲೆ ಅವಾಗ ಫ್ರೀ ಆಗ್ತಿತ್ತು. ಇವಾಗ ಏನು ಫ್ರೀ ಇಲ್ಲ ಸರ್, ಬಹಳ ಫ್ರೀ ಆಗ್ಯದ. ಎಷ್ಟು ಅಭಿವೃದ್ಧಿ ಅಂದ್ರೆ ಅಷ್ಟು ಅಭಿವೃದ್ಧಿ. ಅಂದ್ರೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಯಾವಾಗ ಹೋಯ್ತೋ ಅವಾಗ ಮನುಷ್ಯ ಹಗೂರ ಆಗಿರ್ತಾನ. ಆಮೇಲೆ ಇದ್ರಲಿಂದ ಊಟ ಮಾಡ್ಕೊಂಡ್ರೆ ಅಷ್ಟು ಜಾಸ್ತಿ ಆಗ್ತದ. ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಎಲ್ಲಾ ಪ್ರಾಬ್ಲಮ್ಸ್ 100% ಫ್ರೂಟ್ಸ್ 200% ಸ್ಯಾಟಿಸ್ಫೈ ಸರ್. ನಮ್ಮ ಮನೇಲಿ ಇವಾಗ ಅಂದ್ರೆ ಒಂದು 1.5 ತಿಂಗಳಿಂದ ಚಾಲು ಆಗಿದೆ. ನಾವಂತೂ ಆಲ್ರೆಡಿ 2 ತಿಂಗಳು ಆದ್ಮೇಲೆ ಅವಾಗ ಕಂಟ್ರಿ ಬಳಸ್ಕೊತೀವಿ. ಮೊನ್ನೆ 1 ತಿಂಗಳಿಂದ ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೆ ಕೊಡ್ಬೋದು ಸರ್. 100% ಕೊಡ್ಬೋದು. ಸ್ನೇಹಿತರೆ, ನೋಡ್ಬೋದು ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಶರಣಪ್ಪ ಸರ್ ಮನೆಗೆ ಬಂದಿದ್ದೀವಿ. ಇವತ್ತು ಅವರು ರಿಸಲ್ಟ್ ಬಂದ ಮೇಲೆ ಸುಮಾರು ಒಂದು 100-150 ಜನ ಕೊಟ್ಟಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬಂದಿದೆ. ಈಗ ತಾನೇ ಮತ್ತೆ 40 ಲೀಟರ್ನ ಪರ್ಚೇಸ್ ಮಾಡಿದ್ದಾರೆ. ನೋಡ್ಬೋದು ನೀವು. ಈಗ ಜಸ್ಟ್ ಅವರಿಗೆ 40 ಲೀಟರ್ ಕೊಡೋದ್ರ ಮುಖಾಂತರ ಎಷ್ಟು ಆರ್ಡರ್ ಇದೆ ಒಂದ್ಸಲ ಸರ್? ಈಗ 40 ಲೀಟರ್ ಕೊಡ್ತೀನಿ. ಮತ್ತೆ ಒಂದು 20 ಲೀಟರ್ ಮತ್ತೆ ನಾಳೆ ಬಿಟ್ಟು ನಾಳೆ ಮತ್ತೆ ಆರ್ಡರ್ 40 ಲೀಟರ್ ಪ್ರೆಸೆಂಟ್. ಪ್ರತಿಯೊಬ್ಬರು ನೀವು ತಗೊಂಡಿರ್ತಕ್ಕಂಥ ವ್ಯಕ್ತಿ ಫೋನ್ ಮಾಡ್ತಾರೆ ಸರ್. 100% ನಾವು ಕೊಟ್ಟಿದ್ದು 180 ಜನ ಕೊಟ್ಟಿವಿ. ಇಷ್ಟ ಅಂದ್ರೆ ಒಂದು 60-70% ರೆಸ್ಪಾನ್ಸಿಬಲ್ ಬಂದ್ಬಿಟ್ಟದ. ಗ್ಯಾಸ್ಟ್ರಿಕ್ ಒಬ್ರಿಗೆ ಆಮೇಲೆ ಗ್ಯಾಸ್ಟ್ರಿಕ್ ಒಬ್ರಿಗೆ, ಇದು ಕಾಲ್ ಬೇನ್ ಇರೋರಿಗೆ, ಒಬ್ರಿಗೆ ಹೊಟ್ಟೆ ಜಾಸ್ತಿ ಇರೋರಿಗೆ ಒಂದೊಂದೊಂದು ಪ್ರಾಬ್ಲಮ್ ಇರ್ತದೆ. ಎಲ್ಲರಿಗೂ ಒಂದೇ ತರ ಪ್ರಾಬ್ಲಮ್ ಇರಂಗಿಲ್ಲ. ಬಟ್ ಅವ್ರ ಪ್ರಾಬ್ಲಮ್ ಕೇಳ್ಕೊಂಡು ನಾವು ಕೊಡ್ತಾ ಇದ್ದೀವಿ ಸರ್. 100% ರಿಸಲ್ಟ್ ಪಕ್ಕ ಸರ್. ಅಂದ್ರೆ ಇದೆಲ್ಲರಿಗೂ ಕೊಡಬಹುದು. 100% ಪಕ್ಕ ಕೊಡಬಹುದು. 100% ಕೊಡಬಹುದು. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತು ಸಾವಿರಾರು ಕಾಯಿಲೆಗಳು ಬಂದು ಹಾಸ್ಪಿಟಲ್ಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಬಟ್ ನಮ್ಮಲ್ಲಿರ್ತಕ್ಕಂಥ ಒಂದು ಅಮೃತವನ್ನ ಪ್ರತಿ ಒಂದು ಮನೆಗಳಿಗೆ ತಲುಪಿಸೋದಕ್ಕೆ ನಮ್ಮ ಶರಣಪ್ಪ ಸರ್ ಈಗ ಫುಲ್ ಟೈಮ್ ಆಗಿ ಕೇರಾಮೃತಕ್ಕೆ ನಾವು ಕೈ ಜೋಡಿಸಿದ್ದಾರೆ. ನಾವೆಲ್ಲರೂ ಕೈ ಜೋಡಿಸಿ ಪ್ರತಿಯೊಬ್ಬರು ಈ ಗುರು ಸರ್ ಮಾತ್ರ ಹ್ಯಾಂಡ್ಸ್ ಅಪ್ ಹೇಳ್ಬೇಕು ಸರ್ ಪಕ್ಕ. ಇದು ಮಾತ್ರ ಆರೋಗ್ಯಕ್ಕಂತ ಎಷ್ಟಂದ್ರೆ ಇವತ್ತು ದೇವ್ರು ಯಾರಿಲ್ಲ, ನಮ್ ಗುರು ಸರ ದೇವ್ರ ಅಂತ. ಪ್ರತಿಯೊಬ್ಬರು ನೀವು ದೇವ್ರ ಕೆಲಸನ ದೊಡ್ಡ ಮಟ್ಟಕ್ಕೆ ಪ್ರತಿಯೊಬ್ಬರಿಗೆ ತಲುಪಿಸೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಪ್ರತಿಯೊಬ್ಬರು ಬಳಸಿ. ನಮಸ್ಕಾರ, ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು.